ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ತಿರುಗಿ ಭಯದಲ್ಲಿ ಇರದಂಥ ಒಂದು ಜೀವಿತವನ್ನ ಸಾಗಿಸಬೇಕು ಹೇಗೆ ಎಂಬುದನ್ನ ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ದೇವರ ಮಕ್ಕಳಿಗೆ ಯಾವಾಗಲೂ ಲೋಕದ ಸಂಗತಿಗಳಲ್ಲಿ, ಸೈತಾನನ ವಿಷಯಗಳಲ್ಲಿ, ಮನುಷ್ಯರ ವಿಷಯಗಳಲ್ಲಿ ಎಷ್ಟೋ ಭಯಗಳು ತುಂಬಿ ಹಾಕಲ್ಪಟ್ಟಿರ್ತವೆ. ಆದರೆ ದೇವರ ವಾಕ್ಯ ನಮಗೆ ಬಹಳಷ್ಟು ಬಲವಾದ ಕರೆಯನ್ನು ಕೊಡುವುದನ್ನು ನಾವು ನೋಡಿಕೊಳ್ತೇವೆ. ನಮಗೆ ಯಾವುದರ ಭಯ ಇರಬಾರದು. ಮನುಷ್ಯನ ಭಯ, ಮುಖ್ಯವಾಗಿ ಮನುಷ್ಯನ ಭಯ ಅಂತೂ ನಮ್ಮಲ್ಲಿ ಇರಲೇಬಾರದು ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡಿಕೊಳ್ತೇವೆ. ಯೆಶಾಯ 51ನೇ ಅಧ್ಯಾಯದ 12ನೇ ವಚನದಲ್ಲಿ ನೋಡುವಾಗ, ನಾನೇ ನಿನ್ನನ್ನು ಸಂತೈಸುವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು? ಕರ್ತನು ಹೇಳ್ತಾನೆ, ಕೇವಲ ಮನುಷ್ಯ ಮಾತ್ರದವರಿಗೆ ಭಯ ಪಡುವಂಥವರಾಗಿರಬಾರದು. ಯಾಕಂದ್ರೆ ಮನುಷ್ಯರು ಈ ದಿವಸ, ಕೊನೆ ದಿವಸಗಳಲ್ಲಿ ಬಹಳಷ್ಟು ರೀತಿಯಿಂದ ದೇವ ಜನರನ್ನ ಪೀಡಿಸುವುದಕ್ಕೆ ಮನಸ್ಸುಳ್ಳವರಾಗಿರ್ತಾರೆ. ಆದ್ರೆ ಅವ್ರಿಗೆ ಅಂಜಬೇಡ. ನೋಡ್ರಿ, ಇನ್ನೊಂದು ವಾಕ್ಯ ಭಾಗವನ್ನು ನೋಡುವುದಾದ್ರೆ ಯೆರೆಮೀಯ 1ನೇ ಅಧ್ಯಾಯದ 8ನೇ ವಚನದಲ್ಲಿ, ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರ್ತೇನೆ, ಇದು ಕರ್ತನಾದ ನನ್ನ ಮಾತು ಎಂಬುದಾಗಿ ಕರ್ತನೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಇದಕ್ಕಾಗಿ ನಾವು ಈ ಒಂದು ಬಲವಾದಂಥ ಭಯ, ಮನುಷ್ಯನಿಂದ ಬರುವಂತ ಭಯವನ್ನ ತಪ್ಪಿಸಿಕೊಳ್ಬೇಕಾಗಿದ್ರೆ ದೇವರ ಮಕ್ಕಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಕೆಲವು ಪ್ರಾಮುಖ್ಯವಾದ ಅಂಶಗಳು ಅಡಕವಾಗಿ ಬೇಕಾಗಿರುವುದು ಅಗತ್ಯವಾಗಿರುವಂಥದ್ದು. ಅವುಗಳನ್ನ ಈ ಬೆಳಗಿನ ಜಾವದಲ್ಲಿ ನಾವು ಅಭ್ಯಾಸ ಮಾಡುವುದಕ್ಕೆ ಮನಸ್ಸು ಮಾಡೋಣ. ಫಸ್ಟ್ ಥಿಂಗ್, ನಮ್ಮ ಕಡೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾದಂತಹ ಒಂದು ಸಂಗತಿ ಅತಿ ಪ್ರಾಮುಖ್ಯ. ನಾವು 1 ಕೊರಿಂಥ 16ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿ ಬಲಗೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಯಾವಾಗ ಒಬ್ಬ ಸೇವಕ, ಒಬ್ಬ ದೇವರ ಮಕ್ಕಳು ಅವರಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಶೂರರಾಗಿ ಬಲಗೊಂಡಾಗ ಅವರು ಎಲ್ಲಿಯೂ ಅಲುಗಾಡುವುದಿಲ್ಲ. ಅವರನ್ನ ಯಾರು ಈ ಲೋಕದಲ್ಲಿ ಅಲುಗಾಡಿಸುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಸೈತಾನನು ಮುಖ್ಯವಾಗಿ ಬಲವಾದ ಅಸ್ತ್ರಗಳನ್ನ ಪ್ರಯೋಗಿಸಿ ಮನುಷ್ಯರ ಮೂಲಕ ನಮ್ಮನ್ನ ಬಹಳಷ್ಟು, ನಮ್ಮ ನಂಬಿಕೆಯನ್ನ ಹಾಳು ಮಾಡುವುದಕ್ಕೆ ಬಹಳಷ್ಟು ಪ್ರಯತ್ನವುಳ್ಳಂತ ಒಬ್ಬ ವ್ಯಕ್ತಿ ಎಂಬುದನ್ನು ನಾವು ತಿಳ್ಕೊಳ್ಳುವುದು ಅಗತ್ಯ. ಅದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಧೈರ್ಯ ಇರಬೇಕು. ನನ್ನ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಹೇಗೆ ನಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದೇವೆ, ನಾವು ದೃಢವಾದ ರೀತಿಯಲ್ಲಿ ದೇವರ ಕೃಪೆಯಿಂದ ತುಂಬಲ್ಪಟ್ಟವರಾಗಿ, ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ನಡೀತಾ ಇದ್ದೇವೋ, ನಮ್ಮಲ್ಲಿ ಈ ಪ್ರಶ್ನೆಗಳು ಇರುವುದಿಲ್ಲ. ಎಷ್ಟೋ ಸಂದರ್ಭ ನಾವು ಈಸಿಯಾಗಿ ಕ್ರಿಸ್ತನಲ್ಲಿ ನಾವು ಜೀವಿಸದೆ ನಾವು ಹಗುರವಾದ ಲೌಕಿಕವಾದ ಸಂಗತಿಗಳಲ್ಲಿ ಜೀವಿಸುವುದರಿಂದ ನಾವು ಕರ್ತನಿಗೆ ದೂರವಾಗಿರ್ತೇವೆ. ನಮ್ಮಲ್ಲಿ ಬಲ ಇರುವುದಿಲ್ಲ. ನಾವು ನಿಜವಾಗ್ಲೂ ಈ ಲೋಕದ ಸಂಗತಿಗಳನ್ನ, ಸೈತಾನನ ಸಂಗತಿಗಳನ್ನ, ಮನುಷ್ಯರಿಂದ ಬರುವಂತ ನಿಂದನೆಗಳನ್ನ ನಾವು ಎದುರಿಸುವುದಕ್ಕೆ ನಮ್ಮಲ್ಲಿ ಅಸಾಧ್ಯ. ಈ ಕಾರಣ ಪೌಲನು ತಿಮೋತಿ ಯಾಕಂದ್ರೆ ಬಹಳಷ್ಟು ಧೈರ್ಯಹೀನನು, ಆತನು ಬಲಹೀನನು, ಬಹಳಷ್ಟು ಶಾಯಿ ಅಂದ್ರೆ ನಾಚಿಕೊಳ್ಳುವ ವ್ಯಕ್ತಿಯಾಗಿದ್ದನು. ಅದಕ್ಕಾಗಿ ಪೌಲನು ಆತನನ್ನ ಬಹಳಷ್ಟು ಧೈರ್ಯಗೊಳಿಸುವುದನ್ನು ನಾವು ನೋಡಿಕೊಳ್ತೇವೆ. ನೀವು ಒಂದು ವೇಳೆ ಅದನ್ನ 2 ತಿಮೋತಿ 2ನೇ ಅಧ್ಯಾಯದ 1ನೇ ವಚನದಿಂದ ನೋಡುವಾಗ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನ ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನೋಡ್ರಿ, ಒಬ್ಬ ಒಳ್ಳೆ ಸೈನಿಕನಂತಿರ್ಬೇಕು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಒಂದು ವೇಳೆ ನಮ್ಮ ಕಡೆ ಬಲಹೀನತೆಗಳು ಇರಬಹುದು, ಏನೇನೋ ಬೇಡವಾದಂತಹ ವಿಷಯಗಳು ನಾವು ದಾಟಿ ಹೋಗ್ತಾ ಇರಬಹುದು. ಆದ್ರೂ ನಮ್ಮಲ್ಲಿ ಆ ಧೈರ್ಯ, ಆತ್ಮಿಕ ಸಂಗತಿಗಳಲ್ಲಿ ಬಲದಿಂದ ಪವಿತ್ರಾತ್ಮನ ಅಭಿಷೇಕದಿಂದ, ದೇವರ ಕೃಪೆಯಿಂದ ತುಂಬಲ್ಪಟ್ಟವರಾಗಿ ಈ ಭೂಮಿಯ ಮೇಲೆ ನಿಲ್ಲುವುದು ಅತಿ ಅಗತ್ಯ. ಯಾಕಂದ್ರೆ ಯಾರು ಆ ಧೈರ್ಯದಿಂದ ನಿಲ್ಕೊಳ್ತಾರೋ ಅವಾಗ ಮಾತ್ರವೇ ಅನೇಕ ಜನರಿಗೆ ಸಾಕ್ಷಿಯಾಗುವುದಕ್ಕೆ ಸಾಧ್ಯ. ಒಂದು ವೇಳೆ ಜನರಿಂದ ನಿಂದೆ, ಅಪಮಾನಗಳು ಬರ್ತವೆ, ಬೆದರಿಸುವಿಕೆ, ಹೆದರಿಸುವಿಕೆ ಅವುಗಳು ಬಂದೇ ಬರ್ತಿರ್ತವೆ ಪ್ರೇರೆ. ಅವುಗಳ ಮಧ್ಯದಲ್ಲಿ ನಾವು ಕ್ರಿಸ್ತನವರೆಂಬ ಧೈರ್ಯದಿಂದ ನಿಂತುಕೊಳ್ಳುವಂಥದ್ದು ಅದು ಅಗತ್ಯ.
1 ಪೇತ್ರ 3ನೇ ಅಧ್ಯಾಯದ 15ನೇ ವಚನದಲ್ಲಿ ಆ ವರ್ಡ್ನ ಹೇಳ್ತಾನೆ, ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನಂದ ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾದಂಥ ಮನಸ್ಸು ನಿಮ್ಮ ಕಡೆ ಇರಬೇಕು. ಆ ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳುವುದಕ್ಕೆ ಶಕ್ತಿ ನಮ್ಮ ಕಡೆ ಇರಬೇಕು. ಇದು ಬಹಳ ಪ್ರಾಮುಖ್ಯ. ಅವಾಗ ನಮ್ಮಲ್ಲಿ ನಿಜವಾದ ಧೈರ್ಯ, ನಿಜವಾಗಿಯೂ ಕರ್ತನನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮ ಕಡೆ ಸಾಧ್ಯ. ಅದಕ್ಕಾಗಿ ನಾವು ಬಾಯಿಲ್ಲದಂಥ ಜೀವಿತವನ್ನು ಸಾಗಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.